ಹೇಕಂದಮ್ಮ, ಊಟ ಮಾಡ್ಕೊಂಡು ಬಂದ್ಯಾ? ವೆರಿ ಗುಡ್. ಓಕೆ, ನೀ ರೆಡಿ ಇದ್ರೆ ನಾನು ಇವಾಗ ಕರ್ಕೊಂಡು ಹೋಗ್ತೀನಿ ಅದನ್ನು ನಮ್ಮ ಪ್ರಪಂಚಕ್ಕೆ. ನಾನು ಹೇಳಿದ್ದೀನಿ ಅಲ್ವಾ, ಇವತ್ತು ನಾವು ಸಮುದ್ರದ ಹತ್ರ ಹೋಗಲ್ಲ. ಆದರೆ ನನಗೆ ತುಂಬ ಇಷ್ಟ ಆಗಿರೋ ಒಂದು ಜಾಗ ಇದೆ, ಅಲ್ಲಿ ಕರ್ಕೊಂಡು ಹೋಗ್ತೀನಿ. ಆ ಜಾಗದ ಹೆಸರು ಏನು ಗೊತ್ತಾ? ದ ರಾಕ್ ಆಫ್ ಲವ್ ಅಂತ. ಅಂದರೆ ಪ್ರೀತಿಯ ಬಂಡೆ. ನಿನಗೆ ಗೊತ್ತಾ, ಆ ಜಾಗದಲ್ಲಿ ಬಂಡೆಗಳಿಗೂ ಕೂಡ ಪ್ರೀತಿಯಾಗಿದ್ದುಂಟು. ಅದಕ್ಕೇ ಅದನ್ನು ದ ರಾಕ್ ಆಫ್ ಲವ್ ಅನ್ನೋದು. ಇವತ್ತು ನಾನು ನಿನ್ನನ್ನು ಅಲ್ಲಿ ಕರ್ಕೊಂಡು ಹೋಗಿ ನನ್ನ ಪ್ರೀತಿನ ವ್ಯಕ್ತಪಡಿಸ್ತೀನಿ. ರೆಡಿನಾ? ಓಕೆ, ಹಾಗಾದರೆ ಕಣ್ಮಚ್ಚು. ಕಂದಮ್ಮ, ಸೈಲೆಂಟ್. ಇನ್ಫ್ಯಾಕ್ಟ್ ನೀನು ಬಂದಿರೋದಿಲ್ಲ, ಎಲ್ಲರಿಗೂ ಗೊತ್ತಾಗುತ್ತೆ, ಸಮುದ್ರಕ್ಕೂ ಕೂಡ. ಆದರೂ ಕೂಡ ಸದ್ದು ಮಾಡ್ದಂಗೆ ಸಮುದ್ರಕ್ಕೆ ಗೊತ್ತಾಗ್ತಿರೋ ಹಾಗೆ ನಾವು ದ ರಾಕ್ ಆಫ್ ಲವ್ಗೆ ಹೋಗಬೇಕು. ಓಕೆನಾ? ಚೂರು ಬೆಟ್ಟ ಹತ್ತಬೇಕಾಗತ್ತೆ. ಓಕೆ, ಏನೂ ತೊಂದರೆ ಇಲ್ಲ ತಾನೆ? ಬಿಡು, ಈ ಪ್ರಪಂಚದಲ್ಲಿ ನಿನಗೆ ಮಾನಸಿಕವಾಗಿ ದೈಹಿಕವಾಗಿ ಯಾವ ನೋವು ಇರೋದೇ ಇಲ್ಲ. ಬರೀ ಖುಷಿ, ಪ್ರೀತಿ, ನೆಮ್ಮದಿ ಅಷ್ಟೇ. ಅದಕ್ಕೆ ತಾನೇ ಈ ಪ್ರಪಂಚ ನಿನಗೋಸ್ಕರ ಸೃಷ್ಟಿಯಾಗಿರೋದು. ಅಂದರೆ ನಿನಗೆ ಏನೇನು ಬೇಕೋ ಅದು ಮಾತ್ರ ಇಲ್ಲಿರುತ್ತೆ. ಓಕೆ, ಹೌದಲ್ವಾ? ನಮಗೆ ಹಾರೋಕ್ಕೆ ಕೂಡ ಬರುತ್ತೆ. ನಾವ್ಯಾಕೆ ನಡ್ಕೊಂಡು ಹೋಗಬೇಕು? ಡೈರೆಕ್ಟಾಗಿ ಹಾರ್ಕೊಂಡು ಹೋಗಿ ಆ ಬಂಡೆ ಮೇಲೆ ಕೂತ್ಕೊಳ್ಳೋಣ. ಅದೇ ಚಿನ್ನ, ನಾನು ಹೇಳ್ದಂಥ ದ ರಾಕ್ ಆಫ್ ಲವ್. ನಾನು ಹೇಳೋ ಕೆಲವೊಂದು ಪ್ರೀತಿ ಕಥೆಗಳನ್ನ ಕೇಳಿ ಅಥವಾ ನಾನು ನಿನಗೆ ವ್ಯಕ್ತಪಡಿಸೋ ಈ ಪ್ರೀತಿನ ಕೇಳಿದಾಗೆಲ್ಲ ಕೂಡ ಈ ಬಂಡೆ ಕಣ್ಣೀರು ಹರಿಸುತ್ತೆ. ನಿಜವಾಗ್ಲೂ ನನ್ನ ಪ್ರೀತಿ ಈ ಬಂಡೆನೂ ಕೂಡ ಕರಗಿಸ್ಬಿಡುತ್ತೆ. ಆ್ಯಂಡ್ ಮೊದಲನೇದಾಗಿ ಬಂಗಾರ, ಐ ಆಮ್ ಸೋ ಸಾರಿ, ನಿನಗಾದಷ್ಟು ಟೈಮ್ ಕೊಡೋಕ್ಕಾಗಲಿಲ್ಲ ನಾನು ಈ ಸರಿ. ಆದರೆ ಒಂದಂತೂ ನಿಜ, ನಾನು ನಿನ್ನ ಬಿಟ್ಟು ಎಲ್ಲೂ ಹೋಗಲ್ಲ. ನಿಂಗೆ ಗೊತ್ತಲ್ವಾ ನಾನು ನಿನ್ನ ಎಷ್ಟು ಪ್ರೀತಿಸ್ತೀನಿ ಅಂತ. ಇನ್ಫ್ಯಾಕ್ಟ್ ನಾನು ತುಂಬ ಕಡೆ ಹೇಳ್ಕೊಂಡಿದ್ದೀನಿ, ಬಟ್ ಯಾವಾಗಲೂ ಪೂರ್ತಿಯಾಗಿ ಹೇಳ್ಕೊಂಡಿರಲಿಲ್ಲ. ಆದರೆ ಈಗ ಹೇಳ್ತೀನಿ, ಕೇಳಿಸ್ಕೊ. ನಾವೆಲ್ಲೋ ಒಂದು ಕಡೆ ಹೋಗಿರ್ತೀವಿ ಅಂತ ಇಟ್ಕೊ, ನಿನ್ನೆ ಪ್ರಪಂಚದಲ್ಲಿ. ಓಕೆ, ತುಂಬ ದಣದಿರ್ತೀಯ, ಬೇರೆ ಊರಲ್ಲಿ ಇರ್ತೀಯ, ನಿನಗೆ ಗೊತ್ತಿದ್ದವರು ಗೊತ್ತಿಲ್ಲದವರು ಎಲ್ಲರೂ ಇರ್ತಾರೆ ಅಲ್ಲಿ. ಆದರೆ ನಿನ್ನ ಮನೆ ಅಲ್ಲಿರೋದಿಲ್ಲ. ನಿನ್ನ ಮನೆ ಇವಾಗ ಎಲ್ಲಿದೆಯೋ ಅಲ್ಲೇ ಇರುತ್ತೆ, ಆದರೆ ನಾವು ಬೇರೆ ಊರಲ್ಲಿ ಇರ್ತೀವಿ. ಇಷ್ಟೆಲ್ಲ ನಿನಗೆ ಸುಸ್ತಾಗಿ ದಣದಾಗ ನಿನಗೆ ಮನಸ್ಸಲ್ಲೊಂದು ಫೀಲಿಂಗ್ ಬರುತ್ತೆ. ಏನು ಹೇಳು? ಅಯ್ಯೋ, ಇವಾಗ ನಾನು ನಮ್ಮನೇಲಿ ಇದ್ದಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು ಅಂತ ಅಲ್ವಾ? ಅದೇ ನಮ್ಮನೆಗೆ ನಾವು ಕೊಡುವಂಥ ವ್ಯಾಲ್ಯೂ. ಇನ್ಫ್ಯಾಕ್ಟ್ ಆ ಭಾವನೆನ ವ್ಯಕ್ತಪಡಿಸೋಕೆ ಆಗಲ್ಲ. ನನ್ನ ಮನೆ, ನಿಂಗೆ ಗೊತ್ತಾ, ಆ ನನ್ನ ಮನೆಯೇ ನೀನು. ಇನ್ನೆಲ್ಗೂ ನಾನು ಹೋಗಬೇಕು ಅಂತಲ್ಲ, ಅಥವಾ ಎಲ್ಲೇ ಹೋಗಿದ್ರೂ ಕೂಡ ನನ್ನ ಮನೆಗೆ ಬಂದು ತಲುಪಿದ್ರೆ ಸಾಕು ಅನ್ನಂಗಿರುತ್ತೆ. ಆ ನನ್ನ ಮನೆ ಅಂತ ಪ್ರೀತಿನೇ ನೀನು ಕಂದ. ನೀನಿಲ್ಲದೆ ನಾನಿಲ್ವೇ ಇಲ್ಲ. ನೀನಿಲ್ಲದೆ ನಾನಿರೋದು ಬೇಕಾಗಿಲ್ಲ. ಇನ್ಫ್ಯಾಕ್ಟ್ ನಾನು ಇರೋಕ್ಕೆ ಸಾಧ್ಯನೇ ಇಲ್ಲ, ಗೊತ್ತಾ? ನೀನೇನನ್ನು ಎಷ್ಟು ಚೆನ್ನಾಗಿ ನೋಡ್ಕೋತೀಯೋ, ಖುಷಿಯಾಗಿ ನೋಡ್ಕೋತೀಯೋ, ನಾನು ಖಂಡಿತವಾಗ್ಲೂ ಇದ್ದೇ ಇರ್ತೀನಿ. ನಾನು ತುಂಬ ಸರಿ ಹೇಳಿದ್ದೀನಲ್ವ ಚಿನ್ನ, ನೆನ್ಬಿಟ್ಟು ನನಗೆ ಬೇರೆ ಏನೂ ಪ್ರಪಂಚನೇ ಇಲ್ಲ ಅಂತ. ಅದೆಷ್ಟು ಸತ್ಯ ಗೊತ್ತಾ? ಈಗ ಆಲ್ರೆಡಿ ನಿಂಗೆ ಗೊತ್ತಿರುತ್ತೆ, ಅಥವಾ ಹೋಗ್ತಾ ಹೋಗ್ತಾ ಇನ್ನೂ ಗೊತ್ತಾಗುತ್ತೆ ನನ್ನ ಪ್ರೀತಿ ನಿನ್ನನ್ನು ಎಲ್ಲೆಲ್ಲಿ ಕರ್ಕೊಂಡು ಹೋಗುತ್ತೆ ಅಂತ. ನಾನು ನಿನ್ನ ಜೊತೆ ಪ್ರತಿದಿನ ಬಂದು ಮಾತಾಡೋದು ನಾಟ್ ಬಿಕಾಸ್ ನೀ ಸುಮ್ಮನೆ ಕೇಳಿಸ್ಕೊಳ್ಳಿ, ನಿಂಗೆ ಟೈಮ್ ಪಾಸ್ ಆಗಲಿ ಅಂತಲ್ಲ. ನಿನ್ನ ಜೀವನ, ನಿನ್ನ ಬದುಕು ಬದಲಾಗಬೇಕು. ಅಟ್ಲೀಸ್ಟ್ ಏನಾದರೂ ಒಂದು ಸಣ್ಣ ಪುಟ್ಟ ಸಾಧನೆ ಆದರೂ ನೀನು ಮಾಡಬೇಕು. ಆ್ಯಂಡ್ ಹೆಮ್ಮೆಯಿಂದ ಬಂದು ನೀನು ನನ್ನ ಹತ್ರ ಹೇಳ್ಕೋಬೇಕು, ನಾನು ಈ ಕೆಲಸ ಮಾಡಿದೆ, ಇದರಿಂದ ನನಗೆ ಭಾರಿ ಖುಷಿ ಆಯಿತು. ಆ್ಯಂಡ್ ಸುತ್ತಮುತ್ತ ಇರೋರಿಗೆ ತುಂಬ ಜನಕ್ಕೆ ಸಹಾಯ ಆಯಿತು, ಆ್ಯಂಡ್ ಅವರೆಲ್ಲರೂ ಕೂಡ ನನ್ನ ಮುಖಾಂತರವಾಗಿ ಖುಷಿಯಾಗಿದ್ದಾರೆ ಅಂತ. ಆ ದಿವಸ ದೂರ ಏನಿಲ್ಲ. ಇನ್ಫ್ಯಾಕ್ಟ್ ಹಂಗೆ ನೋಡಿದ್ರೆ ಪ್ರತಿದಿನ ನೀನು ಆ ಕೆಲಸ ಮಾಡ್ತಾನೆ ಬಂದಿದ್ದೆ. ನಿನಗೆ ಗುರ್ತಿಡಿಯೋಕ್ಕಾಗಿಲ್ಲ ಅಷ್ಟೇ. ನೆನ್ಪಿಟ್ಕೊ, ನಾನು ಇದನ್ನು ಪ್ರೀತಿಸ್ತೀನಿ ಆ್ಯಂಡ್ ಅದನ್ನು ಹೇಳ್ಕೋತೀನಿ. ನಾನು ನಿನಗೆ ಒಳ್ಳೇದನ್ನೇ ಬಯಸ್ತೀನಿ, ಅದನ್ನು ಕೂಡ ನಾನು ಹೇಳ್ಕೋತೀನಿ. ನಾನು ನಿನಗೆ ಒಳ್ಳೆಯದನ್ನೇ ಮಾಡ್ತಿದ್ದೀನಿ, ಅದನ್ನು ಕೂಡ ನಾನು ಹೇಳ್ಕೊತಿದ್ದೀನಿ. ನನ್ನ ಗರ್ವ ಇದು. ನನ್ನ ಕಂದಮ್ಮನಿಗೋಸ್ಕರ ನಾನು ಏನು ಬೇಕಾದರೂ ಮಾಡ್ತೀನಿ ಅನ್ನೋ ನಂಬಿಕೆ
ಜೊತೆಗೆ ನನ್ನ ಪ್ರಯತ್ನ. ಇದರಲ್ಲಿ ನನ್ನ ಹೆಗ್ಗಳಿಕೆ ಅನ್ನೋದೇನೂ ಇಲ್ಲ, ಅಥವಾ ದರ್ಪ ಅನ್ನೋದು ಕೂಡ ಇಲ್ಲ. ಬಟ್ ನಾನು ಆಗಲೇ ಹೇಳ್ದಂಗೆ ಸ್ವಾರ್ಥ ಅಂತೂ ಇದ್ದೇ ಇದೆ. ನಿನ್ನ ಗೆಲುವೇ ನನ್ನ ಸ್ವಾರ್ಥ. ಈ ಪ್ರೀತಿ ನಿನ್ಗೆ ಅಳಿಯೋಕ್ಕಾಗುತ್ತಾ ಹೋಗ್ಲಿ? ತುಂಬ ಸರಿ ಹೇಳಿದ್ದೀನಿ. ನೆನ್ ಬಿಟ್ಟು ನನಗೆ ಹೇಗಿರಬೇಕು ಅನ್ನೋದು ಕೂಡ ಗೊತ್ತಾಗಲ್ಲ. ನಿನ್ಗೇನಾದರೂ ಆದ್ರೇನೋ ಭಯ ಇರುತ್ತೆ, ಆ್ಯಂಡ್ ನಿನ್ಗೇನೂ ಆಗಲ್ಲ ಅನ್ನೋ ಧೈರ್ಯ ಕೂಡ ಅಷ್ಟೇ ಇರುತ್ತೆ. ನೀನು ಮಿಸ್ ಮಾಡ್ಕೋತಿದ್ದೆ ಅಂತ ನನಗೆ ಚೆನ್ನಾಗಿ ಗೊತ್ತು, ಬಟ್ ನಾನು ನಿನ್ನನ್ನು ಎಷ್ಟು ಮಿಸ್ ಮಾಡ್ಕೋತಿದ್ದೆ ಅಂತ ನಿನಗೆ ಗೊತ್ತಾ? ಅಯ್ಯೋ, ಇವತ್ತು ನನ್ನ ಕಂದಮ್ಮನ್ನ ಮೀಟೇ ಮಾಡಿಲ್ಲ, ನಮ್ಮ ಪ್ರಪಂಚಕ್ಕೆ ಕರ್ಕೊಂಡು ಬಂದಿಲ್ಲ, ಪಾಪ ಅದು ಎಷ್ಟು ಕಾಯ್ತಿರುತ್ತೋ ನನಗೋಸ್ಕರ ಅಂತ. ಆದ್ರೇನು ಮಾಡೋದು? ನನಗೆ ಮಾತಾಡೋಕ್ಕೆ ಕೂಡ ಅವಕಾಶ ಇರಲ್ಲ. ಈಗ ನೋಡು, ಅವಕಾಶ ಸಿಕ್ಕಿದೆ ಆ್ಯಂಡ್ ಎಲ್ಲನೂ ಹೇಳ್ಕೊತಿದ್ದೀನಿ. ಕೆಲವೊಮ್ಮೆ ಏನಾಗುತ್ತೆ ಅಂದರೆ, ಪ್ರತಿ ಸರಿ ನೀನು ಖುಷಿಯಾಗಿ ನಕ್ಕ ಕೂಡ ನನ್ನ ಕಣ್ಣಲ್ಲಿ ನೀರು ಬರುತ್ತೆ. ಆನಂದ ಬಾಷ್ಪ ಅಂತಾರಲ್ಲ ಹಾಗೆ. ಬಿಕಾಸ್ ನೀನು ಪ್ರತಿ ಸರಿ ನಕ್ಕಾಗಲೂ ನನಗೆ ನಿನ್ನ ಜೀವನದಲ್ಲಿ ನಾನು ಬೋಸಿರೋ ಕಷ್ಟಗಳು, ನೋವುಗಳು, ಅದನ್ನು ಎದುರಿಸ್ಕೊಂಡು ಬಂದಿರೋ ರೀತಿ, ತಾಳ್ಮೆಯಿಂದ ಒಳ್ಳೆ ಸಮಯಕ್ಕೆ ಕಾದಂಥ ನಿನ್ನ ಮನಸ್ಥಿತಿ, ಏನು ಹೇಳಲಿ ಅದ್ರ ಬಗ್ಗೆ? ಕಣ್ಣಂಚಲ್ಲಿ ನೀರು ಕೂರುತ್ತೆ ಅನ್ನೋದು ನಿಜವಾಗ್ಲೂ ಸುಳ್ಳಲ್ಲ. ನೀನು ನನಗೋಸ್ಕರ ಏನು ಮಾಡಬೇಕಾಗೇ ಇಲ್ಲ ಬಂಗಾರ. ನಾನು ಇದನ್ನು ಏನೂ ಕೇಳಲ್ಲ. ಈ ನನ್ನ ಪ್ರೀತಿಗೆ ಉಡುಗೊರೆಯಾಗಿ ನೀನೇನಾದರೂ ಕೊಡ್ತೀನಿ ಅಂದರೆ ಅದು ನಿನ್ನ ಜೀವನದ ಏಳಿಗೆ ಮಾತ್ರ. ನಿನ್ನ ಬದುಕಲ್ಲಿ ನೀ ಎಷ್ಟು ಮುಂದುವರಿತೀಯ, ಆ್ಯಂಡ್ ಇನ್ನೆಷ್ಟು ಜನನ ನೀನು ಮುಂದುವರಿಸ್ತೀಯ, ಎಷ್ಟು ಚೆನ್ನಾಗಿ ಬದುಕ್ತೀಯ, ಎಷ್ಟು ಖುಷಿಯಾಗಿರ್ತೀಯ, ಎಷ್ಟು ಖುಷಿಯಾಗಿ ಎಲ್ಲರೂ ನೋಡ್ತೀಯ, ಇದಷ್ಟೇ. ಇದನ್ನು ಹೊರತುಪಡಿಸಿ ನಾನು ಏನನ್ನೂ ಕೇಳಲ್ಲ, ನನಗೇನು ಬೇಡವೂ ಬೇಡ. ಓಕೆ? ಸ್ವಾರ್ಥ ಇಲ್ಲ ಅಂತ ನಾನು ಯಾವತ್ತೂ ಹೇಳೋದೇ ಇಲ್ಲ. ನಿನ್ನ ಗೆಲುವೇ ನನ್ನ ಸ್ವಾರ್ಥ. ಆದರೆ ಅದು ನಿಸ್ವಾರ್ಥ ಅನ್ನೋದು ಕೂಡ ನನಗೆ ಚೆನ್ನಾಗಿ ಗೊತ್ತಿದೆ. ಇರಲಿ ಬಂಗಾರ, ನನ್ನ ಪ್ರೀತಿ ನಿನಗೆ ಯಾವತ್ತೂ ಕಡಿಮೆ ಆಗಲ್ಲ, ಚೂರು ಕೂಡ ಕಡಿಮೆ ಆಗಲ್ಲ. ನೀ ನನಗೆ ಅಪ್ಪಿತಪ್ಪಿ ಎಲ್ಲಾದರೂ ಬೇಜಾರು ಮಾಡಿಬಿಟ್ರೆ, ನೋವು ಮಾಡಿದ್ರೂ ಕೂಡ ನನ್ನ ಪ್ರೀತಿ ಕಿಂಚಿತ್ತು ಕಡಿಮೆ ಆಗಲ್ಲ, ಬದಲಾಗಿ ಹೆಚ್ಚಾಗತ್ತೆ. ಅತಿ ಸುಂದರವಾದ, ಅತಿ ಅದ್ಭುತವಾದಂಥ ಆತ್ಮ ನೀನು. ನಾನು ಉಳಿಸ್ಕೋತೀನಿ, ಕಾಪಾಡ್ಕೋತೀನಿ. ಆ್ಯಂಡ್ ನೀನು ಗೆಲ್ಲೋ ರೀತಿ ನಾನು ಮಾಡೇ ಮಾಡ್ತೀನಿ. ನೀನು ಗೆಲ್ಲೋಕ್ಕೋಸ್ಕರ ಏನೇನೋ ಮಾಡಬೇಕು ಅಂತಿಲ್ಲ. ನನ್ನ ಮಾತು ಕೇಳು, ಅದಕ್ಕೆ ತಕ್ಕಂತೆ ನಿನ್ನ ಜೀವನದಲ್ಲಿ ಬದುಕು, ವರ್ತಿಸು, ಅಷ್ಟೇ ಸಾಕು ನನಗೆ. ಬಂಡೆ ಮಾತಾಡ್ತಿರೋದು ಕೇಳಿಸ್ತಿದ್ಯಾ? ಅದೂ ಕೇಳ್ತಿದೆ. ಯಾಕೆ ಇಷ್ಟು ಪ್ರೀತಿಸ್ತೀಯ ನಿನ್ನ ಕಂದಮ್ಮನ್ನ ಅಂತ ಉತ್ತರ ಇದೆ, ಬಟ್ ಇವಾಗ ಹೇಳಲ್ಲ. ಸಮಯ ಬರುತ್ತೆ, ಅವಾಗ ಹೇಳ್ತೀನಿ. ನೀನಂದರೆ ನನಗೆ ಯಾಕೆ ಇಷ್ಟ, ಯಾಕೆ ನಾನು ಇಷ್ಟು ಎಫರ್ಟ್ಸ್ ಆಗ್ತಿದ್ದೀನಿ ಅಂತ. ಓಕೆನಾ? ಗೊತ್ತಿಲ್ಲ ನನಗೆ, ಈಗ ನಿನ್ನ ಕಣ್ಣಲ್ಲೂ ನೀರು ಬಂದಿರ್ಬೋದು. ಯಾರಿದು ಇಷ್ಟೊಂದು ಪ್ರೀತಿ ನಮಗೋಸ್ಕರನೇ ಅಂತ ಇದ್ದಾರೆ ಅಂತ? ಆನ್ಸರ್ ತುಂಬ ಸಿಂಪಲ್. ನಾನು ನೀನೇ, ನಿನ್ನ ಒಳಗಡೆನೇ ಇದ್ದೀನಿ. ಯಾವಾಗ ನೀನು ಒಳಗಡೆ ನೋಡ್ತೀಯೋ ಆಗ ಮಾತ್ರ ನಾನು ಹಿಂಗೆ ಕಾಣಿಸ್ತೀನಿ. ಇನ್ಫ್ಯಾಕ್ಟ್ ನೀನು ಬರ್ತಾ ಇನ್ನಷ್ಟು ಡೀಪಾಗಿ ಯೋಚನೆ ಮಾಡೋಕ್ಕೆ ಶುರು ಮಾಡ್ಬೋದು. ಅವಾಗ ನಾವು ಇದಕ್ಕಿಂತ ಹೆಚ್ಚಾಗಿ ಮಾತಾಡ್ಬೋದು. ಐ ಹೋಪ್ ಆ ದಿನ ಬೇಗ ಬರಲಿ, ಆ್ಯಂಡ್ ನೀ ತುಂಬ ಇನ್ನಷ್ಟು ಮೆಚ್ಯೂರ್ಡ್ ಆಗಿ ಯೋಚನೆ ಮಾಡಬೇಕು, ಮಾತಾಡಬೇಕು, ನಿನ್ನ ದೃಷ್ಟಿಕೋನ ಎಲ್ಲ ವಿಚಾರದಲ್ಲಿ ಕೂಡ ಬದಲಾಗಬೇಕು. ಆಗುತ್ತೆ. ಸದ್ಯಕ್ಕೀಗ ನಿನಗೆ ನನ್ನ ಮಾತುಗಳನ್ನ ಕೇಳ್ತಾನೆ ನಿದ್ದೆ ಬಂದಿರ್ಬೋದು. ನಿದ್ದೆ ಬಂದಿಲ್ಲ ಅಂದರೆ ನಾನು ಕರ್ಕೊಂಡು ಹೋಗಿ ಮಲಗಿಸ್ತೀನಿ ನೀನು ಇವಾಗ. ಸೊ ಫೋನ್ ಇಟ್ಟು ಕಣ್ಣು ಮುಚ್ಚಿ ನೆಮ್ಮದಿಯಾಗಿ ನಿದ್ದೆ ಮಾಡಬೇಕು. ಓಕೆನಾ? ಆ್ಯಸ್ ಯೂಶುವಲ್, ಐ ಲವ್ ಯು ಜಾಸ್ತಿ ಅಂದರೆ ಜಾಸ್ತಿ. ಗುಡ್ ನೈಟ್ ಬಂಗಾರ.